ಮಂಡ್ಯ ತಾಲೂಕು ಉತ್ತರ ವಲಯ ಬಿಇಒ ಕೆಟಿ ಸೌಭಾಗ್ಯ ಎಂಬುವವರು ಹೊಸಹಳ್ಳಿ ಗ್ರಾಮದಲ್ಲಿರುವ ಸೈನಿಕ ಶಾಲೆಗೆ ನುಗ್ಗಿ ಅಧ್ಯಕ್ಷರ ಬಳಿ ನೇರವಾಗಿ ಹೊಸ ಅನುಮತಿಗೆ 5 ಲಕ್ಷ ಕೊಡಿ, ಇಲ್ಲವಾದರೆ ಶಾಲೆ ಮುಚ್ಚಿ ಎಂದು ಹೆದರಿಸಿದ್ದಾರೆ. ಸೈನಿಕ ಶಾಲೆಯವರು ಎಲ್ಲಾ ನಿಯಮಗಳನ್ನು ಪಾಲಿಸಿದ್ದರೂ ಆಕೆಯ ಮುಂದೆ ಅರ್ಜಿ ಸಲ್ಲಿಸಿದರೂ ಸಹ ಲಂಚದ ಆಸೆಗೆ ಬಿದ್ದು ಅನುಮತಿ ಕೊಟ್ಟಿಲ್ಲ. ಶಾಲೆಗೆ ನುಗ್ಗಿ ಮಕ್ಕಳಿಗೆಲ್ಲ ನಾಳೆಯಿಂದ ಯಾರೂ ಬರಬೇಡಿ, ಬಂದರೆ ಪೊಲೀಸ್ ಕಂಪ್ಲೇಂಟ್ ಮಾಡಿ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿಸುತ್ತೇನೆ ಎಂದು ಬೆದರಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಟಿವಿ ಚಾನೆಲ್ನವರನ್ನು ಕಳುಹಿಸಿ ಶಾಲೆಯ ವಿರುದ್ಧ ಮಕ್ಕಳು ಮತ್ತು ಶಿಕ್ಷಕರ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ. ಇವರು ಎಲ್ಲ ಹೊಸ ಶಾಲೆಗಳಲ್ಲಿಯೂ ಇದೇ ರೀತಿ ತೊಂದರೆ ಕೊಡುತ್ತಿದ್ದು, ತಕ್ಷಣ ಶಿಕ್ಷಣ ಇಲಾಖೆ ಈಕೆಯ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಂಸ್ಥೆಯ ಅಧ್ಯಕ್ಷರು ಆಗ್ರಹಿಸಿದ್ದಾರೆ. ಶಾಲೆಯಲ್ಲಿ 120 ಮಕ್ಕಳಿದ್ದು ಎಲ್ಲರೂ ಕಲಿಕೆಯಲ್ಲಿ ತೊಡಗಿದ್ದಾರೆ. ಈ ಹಂತದಲ್ಲಿ ಇವರು ಈ ರೀತಿ ತೊಂದರೆ ಕೊಟ್ಟರೆ ಮಕ್ಕಳ ಭವಿಷ್ಯಕ್ಕೆ ಹಾನಿಯಾಗುತ್ತದೆ. ಶಾಲೆಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿದ್ದರೂ ಕೂಡ ಅನುಮತಿ ಕೊಡಲು ಇವರಿಗೇನು ತೊಂದರೆ? ಕೇವಲ ಹಣದ ಆಸೆ ಬಿಟ್ಟರೆ ಇಲ್ಲಿ ಬೇರೇನೂ ಕಾಣುವುದಿಲ್ಲ. ಈಕೆಯ ವಿಚಾರಗಳಿಗೆ ಅನೇಕ ಮೇಲಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದರೂ ಇವರ ಮೇಲೆ ಕ್ರಮ ಆಗದಿರುವುದು ಆಶ್ಚರ್ಯಕರವಾಗಿದೆ. ವರದಿ ಕಲ್ಕಿ ಬಾಲರಾಜ್, 9 ನ್ಯೂಸ್.